ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್‌ಗೆ. ಇವತ್ತು ನಾನು ನಿಮ್ಗೊಂದು ಬಿಗ್ ಸರ್ಪ್ರೈಸ್ ತಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಮೀಶೋ ಆನ್‌ಲೈನ್ ಶಾಪಿಂಗಿಂದ ನಮ್ಗೆ ₹13,68,000 ಅಮೌಂಟ್ ಕ್ಯಾಶ್ ಪ್ರೈಸ್ ಅಂದ್ರೆ ಸ್ಕ್ರಾಚ್ ಕಾರ್ಡ್ ಬಂದಿದೆ. ಇದೇನಪ್ಪಾ ಅಂದ್ರೆ ಮೀಶೋ ಆನ್‌ಲೈನ್ ಶಾಪಿಂಗ್‌ದು 9ನೇ ಆನಿವರ್ಸರಿ ನಡೀತಾ ಇದೆ. ಈ ಆನಿವರ್ಸರಿ ಟೈಮಲ್ಲಿ ಒಂದು ಲಕ್ಕಿ ಡ್ರಾ ಕಂಟೆಸ್ಟ್ ಆಗಿ ಏರ್ಪಡಿಸಿದ್ದಾರೆ. ಈ ಟೈಮಲ್ಲಿ ನಾನು ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ನಮ್ಮನ್ನ ಒಂದು ಲಕ್ಕಿ ಡ್ರಾ ಕಂಟೆಸ್ಟ್ ಅಲ್ಲಿ ವಿನ್ ಮಾಡಿದ್ದಾರೆ. ಇದು ನಮಗಷ್ಟೇ ಅಲ್ಲ, ತುಂಬಾ ಜನಕ್ಕೆ ಆಲ್ರೆಡಿ ಬರ್ತಾ ಇದೆ. ಈಗಲೂ ಕೂಡ ಈ ಒಂದು 9th ಆನಿವರ್ಸರಿ ನಡೀತಾ ಇದೆ. ಹಾಗಾದ್ರೆ ಈ ಒಂದು ಟೈಮಲ್ಲಿ ಯಾವ ತರ ಪ್ರಾಡಕ್ಟ್ ಅನ್ನ ಬುಕ್ ಮಾಡಿದ್ರೆ ನಮ್ಗೆ ಒಂದು ಲಕ್ಕಿ ಡ್ರಾ ಕಂಟೆಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರು ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇನಪ್ಪಾ ಆನ್‌ಲೈನ್ ಶಾಪಿಂಗ್ ಅಲ್ಲಿ ಈ ರೀತಿ ಎಲ್ಲ ಒಂದು ಆಫರ್ ಕೊಡ್ತಾರಾ? ಹೌದು. ತಿಳಿಸ್ಕೊಡ್ತೀನಿ ನೋಡಿ ಹೇಗೆ ಅಂದ್ರೆ ನಾನು 1 ತಿಂಗಳ ಹಿಂದೆ ಒಂದು ಮಿಕ್ಸಿಯನ್ನ ಆರ್ಡರ್ ಮಾಡಿದ್ದೆ. ಆ ಮಿಕ್ಸಿ ಬೆಲೆ ಬಂದು 4 ರಿಂದ 4,500 ಸಾವಿರ ಅಮೌಂಟ್ ಇತ್ತು. ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ ಅಂದ್ರೆ ಮೀಶೋ ಆನ್‌ಲೈನ್ ಶಾಪಿಂಗ್ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗೇನೆ ಅದ್ರ ಜೊತೆಗೆ ಸೇಮ್ ಅಡ್ರೆಸ್‌ಗೆ ಡೆಲಿವರಿ ಮಾಡಿಸ್ತಾ ಇರ್ತೀವಿ. ಇನ್‌ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವೊಂದು ಆನ್‌ಲೈನ್ ಪೇಮೆಂಟ್ ಜಾಸ್ತಿ ಮಾಡ್ತೀವಿ. ಅಂದ್ರೆ ಯಾಕೆ ಅಂದ್ರೆ ಡೆಲಿವರಿ ಬೇಗ ಬರುತ್ತೆ ನಮ್ಗೆ ಅಂತ ಹೇಳಿ. ಸೊ ಅವಾಗ ಏನಾಯ್ತಂದ್ರೆ 1 ತಿಂಗಳಿಂದ ನಾನು ಮಿಕ್ಸಿನ ಆರ್ಡರ್ ಮಾಡಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಮೇ ಬಿ ಮೀಶೋಯಿಂದ ಬರೋದಕ್ಕೆ ಒಂದು 7 ಟು 10 ಡೇಸ್ ಆದ್ರೂ ಬೇಕಾಗತ್ತೆ ಅಂತ ಹೇಳಿ. ಸೊ 1 ವೀಕ್ ಹಿಂದೆ ನಮ್ಗೊಂದು ಸ್ಪೀಡ್ ಪೋಸ್ಟ್ ಬಂದಿದೆ. ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಸ್ಪೀಡ್ ಪೋಸ್ಟ್ ನೋಡಿ ಈ ರೀತಿ ಇರುತ್ತೆ. ಈ ಸ್ಪೀಡ್ ಪೋಸ್ಟ್ ಅಲ್ಲಿ ಒಂದು ಸ್ಕ್ರಾಚ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಏನೇನಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಏನಪ್ಪಾ ಇದೆ ಅಂದ್ರೆ ಒಂದು ಲೆಟರ್ ಫಾರ್ಮೆಟ್ ಕೂಡ ಇದೆ ಇದ್ರ ಜೊತೆಲಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಸ್ಕ್ರಾಚ್ ಕಾರ್ಡ್ ಅಲ್ಲಿ ನೀವು ವಿನ್ ಆಗಿದ್ದೀರಾ. ಫಸ್ಟ್ ಪ್ರೈಸ್ ಬಂದು 13,68,000, ಸೆಕೆಂಡ್ ಪ್ರೈಸ್ ಬಂದು ಪಂಚ್ ಕಾರು, ಹಾಗೆ ಥರ್ಡ್ ಪ್ರೈಸ್ ಬಂದು ಆಕ್ಟಿವಾ ಸ್ಕೂಟಿ ಇದೆ ಅಂತ ಹೇಳಿ. ಸೊ ಇದರಲ್ಲಿ ನಿಮ್ಗೆ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಗೆದ್ದಿರ್ತೀರ. ಅದ್ ಯಾವ್ದು ಅಂತ ತಿಳ್ಕೊಬೇಕಂದ್ರೆ ನೀವಿಲ್ಲಿ ಸ್ಕ್ರಾಚ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಸ್ಕ್ರಾಚ್ ಮಾಡ್ದೆ ನಾನಿಲ್ಲಿ. ಸ್ಕ್ರಾಚ್ ಮಾಡೋದಕ್ಕೆ ಅನ್‌ಬಿಲೀವೇಬಲ್ ₹13,68,000 ಅಮೌಂಟ್ ಬಂದಿದೆ ನನ್ಗೆ. ಅಂದ್ರೆ ಗೆದ್ದಿದ್ದೀರಾ ನೀವು, ಆ ಒಂದು ಅಮೌಂಟ್ ಅನ್ನ ವಿನ್ ಮಾಡಿದೀರಾ ಅಂತ ಹೇಳಿ ನನಗೆ ಕಳ್ಸಿದ್ರು. ಸೊ, ಇವಾಗ ಹೇಳಿ, ಈ ಒಂದು ಸ್ಕ್ರಾಚ್ ಕಾರ್ಡು ಮತ್ತೆ ಈ ಒಂದು ಸ್ಪೀಡ್ ಪೋಸ್ಟು ಒಂದು ಲೆಟರ್ ಫಾರ್ಮೆಟ್‌ನ ನಾನು ನಿಮ್ಗೆ ನಂತರ ತೋರಿಸ್ತೀನಿ. ಯಾವ ತರ ಅನಿಸ್ತಾ ಇದೆ? ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ? ದಯವಿಟ್ಟು ಈಗ್ಲೇ ಕಾಮೆಂಟ್ ಮಾಡಿ. ಯಾಕೆ ಅಂದ್ರೆ ನೀವು ಮಾಡೋ ಕಾಮೆಂಟ್ ಬಂದು ಇನ್ನೊಬ್ರಿಗೆ ಯೂಸ್ ಆಗತ್ತೆ. ಓಕೆನಾ? ಬನ್ನಿ ಹಾಗಾದ್ರೆ ಒಂದು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂದ್ರೆ ಈ ಒಂದು ಸ್ಕ್ರಾಚ್ ಕಾರ್ಡ್ ಆಗಿರ್ಲಿ, ಆ ಒಂದು ಲೆಟರ್ ಫಾರ್ಮೆಟ್, ಸ್ಪೀಡ್ ಪೋಸ್ಟ್ ಆಗಿರ್ಲಿ, ಯಾವುದೇ ರೀತಿಯ ಆನ್‌ಲೈನ್ ಆಪ್ಸ್ ಅಂದ್ರೆ ಮೀಶೋ, ಎಜಿಯೋ ಆಗಿರ್ಬೋದು, ಅಮೆಜಾನು, ಫ್ಲಿಪ್‌ಕಾರ್ಟ್ಸು, ಮಿಂತ್ರಾ ಈ ರೀತಿ ಯಾವುದೇ ರೀತಿ ಆನ್‌ಲೈನ್ ಶಾಪಿಂಗ್ ಆಪ್ಸ್‌ಗಳಿಂದ ಈ ಒಂದು ಲಕ್ಕಿ ಡ್ರಾ ಕಂಟೆಸ್ಟು, ಸ್ಕ್ರಾಚ್ ಕಾರ್ಡು, ಈ ಸ್ಪೀಡ್ ಪೋಸ್ಟ್ ಯಾವುದೇ ರೀತಿ ಬರೋದಿಲ್ಲ. ಅಂದ್ರೆ ಇದೆಲ್ಲ ಒಂದು ಬಿಗ್ಗೆಸ್ಟ್ ಫ್ರಾಡು. ಅಂದ್ರೆ ಮೀಶೋ ಫ್ರಾಡ್ ಅಂತ ಹೇಳ್ತಾ ಇಲ್ಲ ನಾನು. ಮೀಶೋ ಅನ್ನೋ ಆನ್‌ಲೈನ್ ಆಪ್‌ನ ಬಳಸ್ಕೊಂಡು ಈ ಒಂದು ಹೆಸರಲ್ಲಿ ಈ ರೀತಿ ಫ್ರಾಡ್ ಕೆಲಸ ಅಂದ್ರೆ ದೊಡ್ಡ ದಂಧೆನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿ ನಡೆಸ್ತಾರೆ ಇದು ಅಂದ್ರೆ ಮೀಶೋ ಇಂದ ನಮ್ಮ ಒಂದು ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡ್ಕೋತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಆಕ್ಚುಲ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಈ ರೀತಿ ನಾನು ಸೇಮ್ ಅಡ್ರೆಸ್ಸಿಗೆ ಆಲ್ಮೋಸ್ಟ್ ಡೆಲಿವರಿ ಮಾಡಿಸ್ಕೊತೀನಿ. ಡೆಲಿವರಿ ಅಡ್ರೆಸ್ ಅಲ್ಲಿ ನೀವು ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ನಂಬರ್‌ನ ಕೊಟ್ಟೇ ಕೊಟ್ಟಿರ್ತೀರಾ. ಒಬ್ಬ ಮನುಷ್ಯನ್ನ ಯಾಮಾರ್ಸೋದಕ್ಕೆ ಒಂದು ಜಸ್ಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅಡ್ರೆಸ್ ಇದ್ರೆ ಸಾಕು. ಈಸಿ ಅಂದ್ರೆ ಈಸಿಯಾಗಿ ಜನನ ಯಾಮಾರಿಸ್ತಾರೆ. ಇಲ್ಲೇನ್ ಮಾಡ್ತಾರೆ ಮೀಶೋದು ಆನ್‌ಲೈನ್ ಆಪಿಂಗ್ ಅಂದ್ರೆ ಮೀಶೋ ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ತುಂಬಾ ಇದಾವಲ್ಲ. ಈಗ ನಾನು ಹೇಳಿದ್ನಲ್ಲ ಅಮೆಜಾನ್, ಎಜಿಯೋ ಇದೆಲ್ಲಾನುನು. ಎಲ್ಲಾ ಒಂದು ಆಪ್ಸ್‌ಗಳು ಆನ್‌ಲೈನ್ ಆಪ್ಸ್ ಹೆಸರು ಹೇಳ್ಕೊಂಡು ಕೂಡ ಈ ರೀತಿ ಫ್ರಾಡೆಸ್ಟ್ ಆಗಿ ಮಾಡ್ತಾ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಂಪನಿ ಯಾವ್ದೋ ಅವ್ರದೇ ಒಂದು ಸೆಪರೇಟ್ ಕಂಪನಿ ಅಂತ ಹೇಳಿ ಕಂಪನಿ ಹೆಸರು ಹೇಳಿ ಮೀಶೋ ಇಂದ ನಮ್ಮ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್‌ಗೆ ಒಂದು ಸ್ಪೀಡ್ ಪೋಸ್ಟ್ ಅನ್ನ ರೆಡಿ ಮಾಡ್ತಾರೆ. ಸ್ಪೀಡ್ ಪೋಸ್ಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಹೇಳಿದ್ನಲ್ಲ ನೋಡಿ ಈ ಒಂದು ಸ್ಕ್ರಾಚ್ ಕಾರ್ಡ್ ಇರುತ್ತೆ. ಹಾಗೆ ಒಂದು ಲೆಟರ್ ಫಾರ್ಮೆಟ್ ಕೂಡ ಸಿಗುತ್ತೆ. ನಾನು ಆ ಲೆಟರ್ ಫಾರ್ಮೆಟ್ ಕೂಡ ನಿಮ್ಗೆ ತೋರಿಸ್ತೀನಿ. ಈ ಒಂದು ಲೆಟರ್ ಫಾರ್ಮೆಟ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ನೋಡಿ ಇದು ಬಂದು ಲೆಟರ್ ಫಾರ್ಮೆಟ್ ಈ ರೀತಿ ಇರುತ್ತೆ. ಈ ಒಂದು ಲೆಟರ್ ಫಾರ್ಮೆಟ್ ಅಲ್ಲಿ ಏನೇನಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಲೆಟರ್ ಫಾರ್ಮೆಟ್ ಅಲ್ಲಿ ಇರುತ್ತೆ.
ನೀವು ಒಂದು ಈ ಪ್ರೈಸ್ ಅನ್ನ ಗೆದ್ದಿದ್ದೀರಾ. ಈ ಪ್ರೈಸ್ ಅನ್ನ ಗೆದ್ದಿದ್ದೀರಾ ಅಂತ ನಾವ್ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರೈಸ್ ಅನ್ನ ನೀವು ಪಡ್ಕೋಬೇಕಂದ್ರೆ ಈ ರೀತಿ ಒಂದು ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಅಂದ್ರೆ ಸರ್ಕಾರ ಮಾನ್ಯತೆ ಪಡ್ತಿರೋದಂತೆ ಯಾವ್ದಾದ್ರು ಒಂದು ಗ್ರಾಹಕರ ಐಡಿ ನಿಮ್ಗೆಲ್ಲ ಗೊತ್ತಿರ್ಬೋದು ಆಧಾರ್ ಕಾರ್ಡು, ಜೊತೆಗೆ ಡಿಜಿಟಲ್ ಸಿಗ್ನೇಚರು, ಈ ರೀತಿ ಅಮೌಂಟ್ ಹಾಕೋದಕ್ಕೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ನಾವೆಲ್ಲ ಬ್ಯಾಂಕ್ ಡೀಟೇಲ್ಸ್‌ನ ಕೊಟ್ಟಾದ್ಮೇಲೆ ನಮ್ಮ ಅಕೌಂಟಲ್ಲಿರೋ ಅಷ್ಟೂ ದುಡ್ಡನ್ನ ದೋಚ್ತಾರೆ. ಇದು ಬಂದ್ಬಿಟ್ಟು ನಡೀತಾ ಇರ್ತಕ್ಕಂಥ ಆಕ್ಚುಯಲ್ ವಿಷಯ. ಅಂದ್ರೆ ಯಾವ ರೀತಿ ನಮ್ಮ ದುಡ್ಡನ್ನ ದೋಚೋದಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ದಂಧೆಯನ್ನ ನಡೆಸ್ತಾ ಇದ್ದಾರೆ. ನಮ್ಗೆ 13,00,000 ಅಂತ ಆಸೆ ತೋರಿಸಿ, ನಮ್ಮ ಅಕೌಂಟಲ್ಲಿರೋದು 1,000 ಆಗಿರ್ಬೋದು, ಲಕ್ಷ ಆಗಿರ್ಬೋದು ಎಲ್ಲಾ ಕೂಡ ದುಡ್ಡನ್ನ ದೋಚಿ ಆರಾಮಾಗಿ ಅವ್ರ ಜೀವನನ ನಡೆಸ್ತಾ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ನಾನ್ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅಂದ್ರೆ ಒಂದು ಲೆಟರ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ ಇದು ಬಂದ್ಬಿಟ್ಟು ಲೆಟರ್ ಫಾರ್ಮೆಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಲೆಟರ್ ಅಲ್ಲಿ ಏನೇನಿರುತ್ತೆ ಅಂತ ನಾನು ಜಸ್ಟ್ ಒಂದ್ 2 ನಿಮಿಷದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಬಹುಮಾನಗಳನ್ನ ಕ್ಲೈಮ್ ಮಾಡಲು ನಿಯಮಗಳು ಮತ್ತು ಷರತ್ತುಗಳು ಅಂತ ಹೇಳಿದ್ದಾರೆ. ಸೊ ನಿಮಗ್ ಬಂದಿರೋ ಬಹುಮಾನಗಳನ್ನ ನೀವು ಯಾವ ರೀತಿ ಪಡ್ಕೋಬಹುದು ಅಂತ ಹೇಳಿ. ಮೀಶೋ ಆನ್ ಅಂತ ಹೇಳಿದ್ದಾರೆ ನೋಡಿ. ಮೀಶೋ ಒಳ್ಳೆ ಕಂಪ್ನಿ ಆಗಿದೆ ಆನ್‌ಲೈನ್. ಬಟ್ ಇದ್ರ ಕೆಟ್ಟ ಹೆಸರಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ, ಲೈನ್ ಶಾಪಿಂಗ್‌ನ 9ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕಂಪನಿಯು ನೋಂದಾಯಿತ ಗ್ರಾಹಕರಿಗಾಗಿ ಲಕ್ಕಿ ಡ್ರಾ ಸ್ಪರ್ಧೆಯನ್ನ ಆಯೋಜಿಸಿದೆ ಎಂದು ನಿಮಗೆ ತಿಳಿಸಲು ಸಂತೋಷವಾಗಿದೆ. ಕಂಪನಿಯು ಆಯ್ಕೆ ಮಾಡಿದ ಅಮೂಲ್ಯವಾದ ಅದೃಷ್ಟಶಾಲಿ ಗ್ರಾಹಕರಲ್ಲಿ ನೀವು ಒಬ್ರು ಎಂದು ಹೇಳಲು ನಮಗೆ ತುಂಬಾ ಸಂತೋಷವಾಗಿದೆ ಅಂತ ತಿಳಿಸಿದ್ದಾರೆ. ಕೂಪನ್ ಅನ್ನ ಸ್ಕ್ರಾಚ್ ಮಾಡಿದ ನಂತರ ನೀವು ಯಾವುದೇ ಬಹುಮಾನವನ್ನ ಗೆದ್ದರೆ ಸಣ್ಣ ಪರಿಶೀಲನೆ ಪ್ರಕ್ರಿಯೆ ಇರುತ್ತೆ. ನೋಡಿ ಪರಿಶೀಲನೆ ಬೇರೆ ಮಾಡ್ತಾರಂತೆ ಅವ್ರು ನಮ್ಗೆ ಪ್ರೈಸ್ ಕೊಟ್ಟು. ನಂತರ ನೋಡಿ ಪರಿಶೀಲನೆ ಪ್ರಕ್ರಿಯೆಗಾಗಿ ನೀವು ಡಾಕ್ಯುಮೆಂಟ್‌ಗಳ ಫೋಟೋ ಪ್ರತಿಗಳನ್ನ ಕಳುಹಿಸಬೇಕು. ನೋಡಿ ಇಲ್ಲಿದೆ ವಿಷಯ. ಅಂದ್ರೆ ಡಾಕ್ಯುಮೆಂಟ್ ಫೋಟೋ ಪ್ರತಿಗಳಂದ್ರೆ ನಿಮ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಹಾಗೆ ನಿಮ್ ಬ್ಯಾಂಕ್ ಡೀಟೇಲ್ಸು, ನಿಮ್ದೊಂದು ಡಿಜಿಟಲ್ ಸಿಗ್ನೇಚರ್ ಇದೆ ಮೇನ್ ಥಿಂಗ್ ಆಗಿ. ಹಾಗೆ ಸ್ಕ್ರಾಚ್ ಕಾರ್ಡು, ಎನ್ವಲೋಪ್ ಕವರ್ ಕೂಡ ಕೊಡ್ಬೇಕಂತೆ ಅವ್ರಿಗೆ ನಾವು. ಹಾಗೆ ಯಾವ್ದಾದ್ರು ಒಂದು ಸರ್ಕಾರ ಗ್ರಾಹಕರ ಐಡಿಯನ್ನ ಕೊಡ್ಬೇಕಾಗತ್ತಂತೆ. ಹಾಗೆ ನೋಡಿ ನಮ್ಮ 9ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಸಂಪೂರ್ಣವಾಗಿ 20 ಅತ್ಯಾಕರ್ಷಕ ಬಹುಮಾನಗಳನ್ನ ಹೊಂದಿದ್ದೇವೆ. ನೋಡಿ ನಾನೆಲ್ಲ ಇಲ್ಲಿ ಬಕ್ರಾ ನಂತರ 20 ಜನಕ್ಕೆ ಇಲ್ಲಿ ಬಕ್ರಾಗಳನ್ನ ರೆಡಿ ಮಾಡಿದಾರಂತೆ. ಮೊದಲ 3 ಬಹುಮಾನಗಳು ದೊಡ್ಡ ಬಹುಮಾನಗಳು ಮತ್ತು ಉಳಿದ 17 ಬಹುಮಾನಗಳು ಸಾಮಾನ್ಯ ಬಹುಮಾನಗಳಾಗಿರುತ್ತೆ. ನಮ್ದೇ ನೋಡಿ ಬಿಗ್ಗೆಸ್ಟ್ ಪ್ರೈಸ್ ಕೊಡ್ತಾ ಇದಾರಂತೆ. ಇನ್ ಮಿಕ್ಕಿದ 17 ಎಲ್ಲ ಸಣ್ಣ ಪುಟ್ಟ ಇದಾವಂತೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ. ನೀವು ಯಾವುದೇ ದೊಡ್ಡ ಬಹುಮಾನಗಳನ್ನ ಗೆದ್ದರೆ ಅದರ ಮೇಲೆ ತೆರಿಗೆಗಳು ಅನ್ವಯವಾಗುತ್ತದೆ. ನೋಡ್ರಿ ಯಾವ ರೀತಿ ಯಾಮರಿಸ್ತಾ ಇದ್ದಾರೆ ಅಂದ್ರೆ, ಇನ್ ಕೇಸ್ ಏನಾದ್ರು ನೀವು ತುಂಬಾ ದೊಡ್ಡ ಲಕ್ಷಗಟ್ಲೆ, ಕೋಟಿಗಟ್ಲೆ ನಿಮ್ಗೇನಾದ್ರು ಪ್ರೈಸ್ ಬಂದ್ಬಿಟ್ರೆ ನೋಡಿ ನಿಮ್ಗೆ ಟ್ಯಾಕ್ಸ್ ಕೂಡ ಕಟ್ ಮಾಡ್ತಾರಂತೆ ಅವ್ರು. ಟ್ಯಾಕ್ಸ್ ಕಟ್ ಮಾಡಿ ಪ್ರೈಸ್‌ನ ಕೊಡ್ತಾರಂತೆ. ಜನನ ನಂಬ್ಸೋದಕ್ಕೆ ಯಾವ ರೇಂಜಲ್ಲೆಲ್ಲ ಇವ್ರು ಟ್ಯಾಕ್ಸ್ ಅಂತ ಎಲ್ಲ ಯೂಸ್ ಮಾಡಿದ್ದಾರೆ. ಹಾಗೇನೆ ನೋಡಿ ಇತರ ಸಾಮಾನ್ಯ ಬಹುಮಾನಗಳನ್ನ ಉಚಿತವಾಗಿ ವಿತರಿಸಲಾಗುತ್ತದೆ. ಬೇರೆ ಮಿಕ್ಕಿದ್ದೆಲ್ಲ ನಿಮ್ಗೆ ತುಂಬಾ ಫ್ರೀಯಾಗಿ ಕೊಡ್ತಾರಂತೆ. ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅವರು CRO ಆಫೀಸರ್ ಅಂತೆ. ಅವ್ರ ಹೆಸರು ನೋಡಿ ಕೊಟ್ಟಿದ್ದಾರೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡೀಟೇಲ್ಸ್ ಇದೆ. ಸೊ ಇಲ್ಲಿ CEO ವಿದಿತ್ ಅಟರಿ ಅಂತೆ ಅವ್ರ ಹೆಸರು ಬಂದು ಥ್ಯಾಂಕಿಂಗ್ ಯು ಅಂತ ಸೈನ್ ಹಾಕಿದ್ದಾರೆ. ಹಾಗೆ ನೋಡಿ ಫಸ್ಟ್ ಪ್ರೈಸ್ ಈ ತರ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರೈಸ್ ಟಾಟಾ ಪಂಚ್ ಅಂತೆ. ಥರ್ಡ್ ಪ್ರೈಸ್ ಆಕ್ಟಿವಾ ಸ್ಕೂಟಿ ಅಂತೆ. ನೋಡಿ ಹೆಂಗಿದೆ. ಹಾಗೆ ಕೆಳಗಡೆ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ರು. ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಫ್ರೇಮು ಮುಂಬೈ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಆಫೀಸ್ ಅಡ್ರೆಸ್ ಮುಂಬೈ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಹಾಗೇನೆ ಇಲ್ಲಿ ಒಂದು ಸ್ಪೀಡ್ ಪೋಸ್ಟ್ ಅಂತ ಇದೆ ಅಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಡೆಲ್ಲಿದು ಸೀಲು ಸಿಗ್ನೇಚರ್ ಇದೆ. ಇಮ್ಯಾಜಿನ್ ಮಾಡ್ಕೊಡಿ. ಬಂದಿರೋದು ಮಹಾರಾಷ್ಟ್ರದಿಂದ. ಬಟ್ ಸ್ಪೀಡ್ ಪೋಸ್ಟ್ ಬಂದಿರೋದು ಡೆಲ್ಲಿಯಿಂದ ನೋಡಿ. ಸೀಲ್ ಸಿಗ್ನೇಚರ್ ಯಾವ್ದಿದೆ, ಇದ್ರಲ್ಲಿ ಯಾವ್ದಿದೆ, ಎಷ್ಟು ಯಾಮರ್ಸ್ತಾರೆ ನೋಡಿ ಲೈವ್ ಪ್ರೂಫ್ ಅಲ್ಲಿ. ಸೊ ಇಂಥದನ್ನೆಲ್ಲ ನೀವೇನ್ ಮಾಡ್ಬೇಕಂದ್ರೆ ಬಂದಾಗ ಸೊ ಈ ರೀತಿ ಇರುತ್ತಲ್ಲ ಸ್ಕ್ರಾಚ್ ಕಾರ್ಡ್ ಆಗಿರ್ಬೋದು, ಈ ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ದಯವಿಟ್ಟು ಯಾರು ಕೂಡ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಕೊಟ್ರೆ ಖಂಡಿತ ನಿಮ್ಮ ಅಕೌಂಟ್ ಅಲ್ಲಿ ಏನೂ ಕೂಡ ಉಳಿಯೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ದಂಧೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಲೈವ್ ಆಗಿ ನೋಡಿ ಈ ರೀತಿನ ಅರ್ದು ಇದನ್ನೆಲ್ಲ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಏನೂ ಕೊಡ್ದಲೆ ಆರಾಮಾಗಿ ಇದನ್ನ ಡಸ್ಟ್‌ಬಿನ್‌ಗೆ ಹಾಕ್ಬೇಕು. ಯಾವುದನ್ನು ಕೂಡ ಉಳಿಸ್ಬೇಡಿ. ನಮ್ಗೆ ಯಾವ ಒಂದು ಲಕ್ಕಿ ಡ್ರಾ ಕಂಟೆಸ್ಟ್ ಕೂಡ ಬಂದಿಲ್ಲ ಅಂತ ಹೇಳಿ ನೆಮ್ಮದಿಯಾಗಿ ಇದನ್ನ ಅರ್ದು ಇದನ್ನ ಡಸ್ಟ್‌ಬಿನ್ ಅಲ್ಲಿ ಹಾಕ್ಬೇಕು. ಓಕೆನಾ? ಸೊ ದಯವಿಟ್ಟು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ ಆಯ್ತು ಅಂದ್ರೆ
ಆದಷ್ಟು ಎಲ್ಲಾ ಕಡೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಿಮ್ಗಾಗುವಂತದ ಆಲ್ರೆಡಿ ನಿಮ್ಗೆ ಈ ರೀತಿ ಅನುಭವ ಆಗಿಲ್ಲ ಅಂದ್ರೆ, ಇನ್ ಮುಂದೆ ಈ ರೀತಿ ಅನುಭವ ಆದಾಗ ಎಚ್ಚೆತ್ಕೊಳ್ಳಿ. ಸೊ ಬೇರೆಯವ್ರಿಗೂ ಕೂಡ ಆಲ್ರೆಡಿ ತುಂಬಾ ಜನ ಇದ್ರಿಂದ ದುಡ್ಡನ್ನ ಕಳ್ಕೊತಾ ಇದ್ದಾರೆ. ಎಲ್ಲಾ ಕಡೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಯೂಸ್ ಆಗತ್ತೆ. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ಇದೇ ರೀತಿ ಒಂದು ಫ್ರಾಡೆಸ್ಟ್ ವಿಡಿಯೋಸ್ ಯಾವ್ಯಾವ ಫ್ರಾಡ್ ಇದೆ, ಈ ಮಾಹಿತಿಗಳ ಬಗ್ಗೆ ನಿಮ್ಗೆ ಒಂದು ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ್ಲೇ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನ್ ಹಾಕೋ ಪ್ರತಿಯೊಂದು ಫ್ರಾಡೆಸ್ಟ್ ಒಂದು ವಿಷಯಗಳು ನಿಮ್ಗೆ ತಲುಪುತ್ತೆ. ಅಂದ್ರೆ ನೋಟಿಫಿಕೇಷನ್ ಮುಖಾಂತರ ನೀವು ಇನ್ನು ಯಾವ್ಯಾವ ಫ್ರಾಡ್ ಕೇಸಸ್ ಎಲ್ಲ ಬರುತ್ತೆ, ಹಾಗೆ ಎಚ್ಚೆತ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.